ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾನೇ ವಾಯ್ಸ್ ಬರ್ತಾ ಇದೆ, ಸೊ ಸಾರಿ, ಅದಕ್ಕೆ ಇಗ್ನೋರ್ ಮಾಡ್ತೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಅನ್ನ ನಾನು PVC ಪೈಪಲ್ಲಿ ಮಾಡಿಸಿದ್ದೀನಿ ಅಂತ ಹೇಳಿ. ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತೆಲ್ಲ ನೀವು ಕೇಳ್ತಾ ಇದ್ರಿ, ಎಷ್ಟು ಪ್ರೈಸ್ ಆಗಿದೆ ಏನು ಅಂತ ಹೇಳಿ. ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ ಅಂತ ಕೂಡ ಹೇಳಿದ್ದೆ. ಇದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ಬೋದು ಅಥವಾ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಯಾವ ರೀತಿ ಅದು ಬರುತ್ತೆ ಅಂತ, ಮತ್ತೆ ಅದಾದ್ಮೇಲೆ ಯಾವ್ಯಾವ ಮೆಜರ್ಮೆಂಟ್ ಅಲ್ಲಿ ನಾನು ಪೈಪನ್ನ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಸೊ ಆಯ್ತಾ, ಅದನ್ನ ಹೇಗೆ ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ನಾನು ಯಾವ ರೀತಿ ಹೇಗೆ ಮಾಡಿಸ್ಕೊಂಡೆ ಅಂತ ಹೇಳಿದ್ರೆ, ಫಸ್ಟು ಹಾರ್ಡ್ವೇರ್ ನಿಮ್ಮ ಮನೆ ಹತ್ರ ನಿಯರೆಸ್ಟ್ ಯಾವುದೇ ಹಾರ್ಡ್ವೇರ್ ಶಾಪ್ ಇರುತ್ತೆ, ಸೊ ಅಲ್ಲಿ ಹೋಗಿ ನಾನು ಹೇಳ್ದೆ ಈ ಥರ. ಸೊ ಒಂದು ಶಾಪ್ಗೆ ಹೋದ್ವಿ, ಅವ್ರಿಗೆ ಅರ್ಥ ಆಗಲಿಲ್ಲ ನಾನು ಏನು ಹೇಳಿದೆ ಅಂತ. ಬಟ್ ಇನ್ನೊಂದು ಶಾಪ್ ಹೋದಾಗ ನಾನು ಈ ತರ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಬೇಕು ನನಗೆ PVC ಪೈಪಲ್ಲಿ, ಎಷ್ಟಿದೆ ಇಂಚು ಅಡಿಗೆ ಎಷ್ಟಿದೆ ಅಂತ ಹೇಳಿ ನಾನು ಕೇಳಿದೆ. ಸೊ ಫಸ್ಟ್ ಅವರು ಯಾವ ರೀತಿ ನಿಮಗೆ ಬೇಕು ಅನ್ನೋದನ್ನ ನನಗೆ ಒಂದು ಸ್ಕೆಚ್ ಹಾಕೊಡಿ, ಅದ್ರ ಪ್ರಕಾರ ನಾನು ಒಂದು ಐಡಿಯಾ ಕೊಡ್ತೀನಿ ನಾನು ನಿಮಗೆ ಅಂತ ಅವ್ರು ಹೇಳಿದ್ರು. ಅದು ಒಂದು ಬೆಟರ್ ಐಡಿಯಾ ಅಂತ ಅನ್ನಿಸ್ತು. ನಾನು ಏನೊಂದು ರಫ್ ಆಗಿ ಸ್ಕೆಚ್ ಹಾಕ್ತೆ ಅನ್ನೋದನ್ನ ನಾನು ಇಲ್ಲಿ ಫೋಟೋದಲ್ಲಿ ಹಾಕ್ತಿರೋದು ಕೈಯಲ್ಲೇ ಇದೆ. ಅದು ನನಗೇನು ರಫ್ ಆಗಿ ಸ್ಕೆಚ್ ಹಾಕೊಟ್ಟೆ ಅವರಿಗೆ ಅಂತ. ಸೊ ನನಗೆ ಬೇಕಾಗಿದ್ದು ಬೇಸಿಕಲಿ ಒಂದು 6 ಫೀಟ್ ಉದ್ದ ಇರೋವಂಥದ್ದು ಮತ್ತೆ 5 ಫೀಟ್ ಅಗಲ ಇರೋವಂಥದ್ದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಬೇಕಿತ್ತು ನನಗೆ. ಸೊ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಸೊ ನೀವು 4 ಫೀಟ್ ಕೂಡ ಮಾಡ್ಕೊಳ್ಬಹುದು, ಹೈಟು ಅಗಲ 3 ಫೀಟ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ನೀವು ಅದನ್ನ ಮಾಡ್ಕೊಳ್ಬಹುದು. ಬಟ್ ನನಗೆ ಸ್ವಲ್ಪ ಉದ್ದನೇ ಇದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ನಾನು ಸ್ವಲ್ಪ ಹೈಟಲ್ಲಿ ಲಕ್ಷ್ಮಿನ ಕೂರಿಸೋದ್ರಿಂದ, ಜೊತೆಗೆ ನಾವು ಬರ್ಡೇ ಗಿಡೇ ಮಾಡಿದಾಗ್ಲೂ ಕೂಡ ನಮಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಅದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು 6 ಫೀಟ್ ಇರಲಿ ಅಂತೇಳಿ 6 ಫೀಟ್ ಮಾಡಿಸಿರೋವಂಥದ್ದು ಅದರದ್ದು ಸ್ಕೆಚ್ ಏನು ಹಾಕ್ತಿದ್ದೀನಿ, ನಾನು ಅದನ್ನ ಶೇರ್ ಮಾಡ್ತೀನಿ ಫೋಟೋದಲ್ಲಿ. ಮತ್ತೆ ಇದ್ರದ್ದು ಕಾಸ್ಟ್ ಎಷ್ಟಾಗಿದೆ ಅಂತೆಲ್ಲ ನೀವು ಕೇಳ್ತಾ ಇದ್ದೀರಾ. ನನಗೆ ಟೋಟಲ್ ಆಗಿ ಬಿದ್ದಿರೋವಂಥ ಕಾಸ್ಟ್ ಬಂದ್ಬಿಟ್ಟು ಅವ್ರು ಹಾಕಿದ ಪ್ರಕಾರ, ಲೆಕ್ಕದ ಪ್ರಕಾರ 940 ರೂಪೀಸ್. ನಾನು ಟೋಟಲ್ ರೌಂಡ್ ಫಿಗರ್ ಮಾಡ್ಕೊಂಡು 900 ರೂಪೀಸ್ ಕೊಟ್ಟಿರೋಂಥದ್ದು. ಸೊ ನನಗೆ ಟೋಟಲ್ ಬೇಕಾಗಿರೋದು ಬಂದ್ಬಿಟ್ಟು 26 ಫೀಟ್ ಬೇಕಾಗಿದ್ದು, 26 ಅಡಿ. ಸೊ ಲೆಂತ್ ಪೈಪ್ಗಳು ಸಿಗುತ್ತೆ, ಮತ್ತೆ ಪೈಪಲ್ಲಿ ಕೂಡ ವೆರೈಟಿ ಇದೆ. ನಿಮಗೆ ಏನಿಲ್ಲ ಸ್ವಲ್ಪ ಲೆಂತ್ ಕಮ್ಮಿ ಮಾಡ್ಕೊಡ್ತೀನಿ, ನನಗೆ ಸಿಂಪಲ್ ಆಗೇ ಇದ್ರು ಸಾಕು ಅಂತ ಹೇಳಿದ್ರೆ ನೀವು ಅದನ್ನ ಈ ಎಲೆಕ್ಟ್ರಿಕ್ ಪೈಪ್ಗಳು ಎಲ್ಲ ಬರುತ್ತಲ್ಲ, ಅದು ತುಂಬಾನೇ ಲೂಸ್ ಆಗಿರುತ್ತೆ, ಆ ಥರದ್ದು ಮಾಡಿಸ್ಕೊಳ್ಬೋದು. ಅದು ಮೇ ಬಿ 14 or 15 ಪರ್ ಫೀಟ್ ಆ ಥರ ಬರುತ್ತೆ. ಬಟ್ ನಾನು ಮಾಡಿದಂಥದ್ದು PVC ಪೈಪ್, ಏನು ವಾಟರ್ ಲೈನ್ ಪೈಪ್ ಇದೆಯಲ್ಲ ಅದರಲ್ಲೇ ಮಾಡಿಸಿದಂಥದ್ದು, ಯಾಕೆಂದ್ರೆ ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಬೇಕಿತ್ತು. ಸೊ ಇದನ್ನ ನಾವು ಲೈಫ್ ಲಾಂಗ್ ಯೂಸ್ ಮಾಡ್ತೀವಿ, ಸೊ ಏನು ಹಾಳಾಗೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ವಾಟರ್ ಪೈಪಲ್ಲೇ ಮಾಡ್ಸೋಣ ಅಂತ ಹೇಳಿ ನಾನು ಮಾಡಿಸಿದಂಥದ್ದು. ಸೊ ನಾನು ತಗೊಂಡಿರುವಂಥ ಪೈಪ್ ಗೇಜ್ ಬಂದ್ಬಿಟ್ಟು 1/2 ಇಂಚ್ ಅಂತ ಅನ್ಕೊಳ್ತೀನಿ. ಅರ್ಧ ಇಂಚು ಅಥವಾ 1 ಇಂಚು ನಂಗೆ ಗೊತ್ತಿಲ್ಲ, 1 ಇಂಚು ಅರ್ಧ ಇಂಚು ಇರಬೇಕದು. ಅದಕ್ಕೆ ಅವರು 32 ಪರ್ ಫೀಟ್ ಏನೋ ಹಾಕೊಂಡಿದ್ದವರು, 1 ಫೀಟಿಗೆ 32 ರೂಪೀಸ್ ಆ ಥರ ಏನೋ ಹಾಕೊಂಡ್ರು. ಸೊ ಟೋಟಲ್ ಅವರು ಲೆಕ್ಕ ಮಾಡಿಬಿಟ್ಟು 940 ಮಾಡಿದ್ರು. ನಾವು ಅದಕ್ಕೆ 900 ರೂಪೀಸ್, ಅಂದ್ರೆ ಅದಕ್ಕೆ ಕನೆಕ್ಟರ್ ಕೂಡ ಬೇಕಾಗುತ್ತೆ. ನಾನು ಇದ್ರಲ್ಲಿ ತಗೊಂಡಿರೋದು ಬಂದ್ಬಿಟ್ಟು 4T ಮತ್ತೆ 2 ಎಲ್ಬೋನ ತಗೊಂಡಿದ್ದೀನಿ. ಸೊ ಇವಾಗ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಅದಾದ್ಮೇಲೆ ನಾನು ಅದನ್ನ ಯಾವ ರೀತಿ ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಬೇಸ್ ನ ಫಿಕ್ಸ್ ಮಾಡ್ಕೊಳ್ಬೇಕು. ಬೇಸಿಗೆ ನಾನಿಲ್ಲಿ 1 ಫೀಟ್ 4 ಪೈಪ್ ಅನ್ನ ತಗೊಂಡಿದ್ದೀನಿ, ಜೊತೆಗೆ 2 ಟೀನ ತಗೊಂಡಿದ್ದೀನಿ. ಸೊ ಇದನ್ನ ನೀವು ಬೇಕಿದ್ರೆ ನಾನು 2 ಟೀ ತರ ಬರೋ ತರ ಮಾಡ್ಕೊಂಡಿರೋವಂಥದ್ದು. ಸೊ ನೀವು ಬೇಕಿದ್ರೆ ಇದನ್ನ 1/2 ಫೀಟ್ ಮಾಡ್ಕೊಂಡು 4 ಸೈಡ್ ಬರೋ ತರ ಮಾಡ್ಕೊಳ್ಬಹುದು ಸ್ಟ್ಯಾಂಡು. ಅಲ್ಲಿ 4 ವೇ ಕನೆಕ್ಟರ್ ಇರ್ಲಿಲ್ಲ, ಹಾಗಾಗಿ ನಾನು ಟೀನೇ ಯೂಸ್ ಮಾಡೋಣ ಅಂತ ಹೇಳಿ ನಾನು 1 ಫೀಟ್ 2 ತಗೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಫಸ್ಟ್ ಬೇಸ್ ಅಂತ. ಒಂದ್ ಸೈಡ್ ಬೇಸಿಗೆ ಬೇಕಾಗಿರುವಂತದ್ದು 1 ಫೀಟ್ ತಗೊಂಡಿದ್ದೀನಿ, ಮತ್ತೆ 1 ಟೀನ ತಗೊಂಡಿದ್ದೀನಿ. ಸೊ ಟೀ ಏನಿದೆ ಅದು 1 ಸೈಡ್ ಎಡ್ಜಿಗೆ ನಾನು 1 ಪೈಪ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀನಿ. 1 ಸೈಡ್ ಎಡ್ಜಿಗೆ 1 ಪೈಪ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಸೈಡ್ ಎಡ್ಜಿಗೆ ಇನ್ನ 1 ಇಂಚು ಪೈಪ್ ಅನ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಬೇಸ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಡ್ರಾಪ್ ಆದ್ಮೇಲೆ ನಾವು ಫ್ಲವರ್ ಎಲ್ಲ ಹಾಕ್ತಿವಿ, ಅದೆಲ್ಲ ಮಾಡ್ತೀವಿ ಅಂದಾಗ ಸ್ವಲ್ಪ ವೆಯ್ಟ್ ಆದ್ರೂ ಕೂಡ ಅದನ್ನ ಇದು ಕಂಟ್ರೋಲ್ ಮಾಡೋದು ತಡೆಯುತ್ತೆ ಅಂತ ಹೇಳಿ ನಾನು ಈ ತರ ಒಂದು ಪೈಪ್ ಅನ್ನ ತಗೊಂಡಿರುವಂತದ್ದು.
ಸೊ ಇದು 4 ವೇ ಕನೆಕ್ಟರ್ ಇದ್ರೆ ನೀವು ಇದನ್ನ ಆಫ್ ಮಾಡಿಬಿಟ್ಟು ಕೂಡ ನೀವು ಈ ಕಡೆ ಒಂದು ಸ್ಟ್ಯಾಂಡ್ ತರ ಫಿಕ್ಸ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನಾನು ಎಲ್ಬೋನು ಕೂಡ ಹೇಳಿದೆ, ಬಟ್ ಎಲ್ಬೋ ಹಾಕಿದಾಗ ಅಷ್ಟು ಸ್ಟ್ರೆಂತ್ ಅಂದ್ರೆ ಇರ್ಲಿಲ್ಲ, ಸ್ವಲ್ಪ ಶೇಕ್ ಆಗ್ತಾ ಇತ್ತು ಅಂತೇಳಿ ಇಷ್ಟೇ ಸಾಕು ಅಂತೇಳಿ ಅವ್ರ ಐಡಿಯಾ ಕೊಟ್ಟಿದ್ದು. ಇದೇ ತರ 2 ಬೇಸನ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇವಾಗ ಸೇಮ್ ಟೀನ ಬಳಸಿ 2 ಬೇಸನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಬೇಕಾದಾಗ ನಾವು ಫಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ರಿಮೂವ್ ಮಾಡಿ ಕೂಡ ನಾವು ತೆಗೆದಿಡಬಹುದು. ಬೇಸ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಬರೋದು ಹೈಟ್ ವೈಸ್. ಸೊ ಹೈಟಿಗೆ ನಾನು 6 ಫೀಟ್ ಬೇಕು ಅಂತ ಹೇಳಿದೆ. ಬೇಕಿದ್ರೆ ನಾವು ಒಂದೇ ಲೆಂತ್ ಅಲ್ಲಿ ಇರುವಂತ 6 ಫೀಟ್ ಪೈಪ್ ಅನ್ನ ತಗೊಳ್ಬಹುದು. ಬಟ್ ನಾನೇನಂತ ಹೇಳಿದ್ರೆ ಒಂದೇ ಲೆಂತ್ ಅಲ್ಲಿ ನಾವು 6 ಫೀಟ್ ಲೆಂತ್ ಅನ್ನ ತಗೊಂಡ್ಬಿಟ್ರೆ ಸ್ವಲ್ಪ ಶೇಕ್ ಅಪ್ ಚಾನ್ಸಸ್ ಇರುತ್ತೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಹಾಗಾಗಿ ನಾನು ಅನ್ಕೊಂಡಿದ್ದು 3 ಫೀಟ್ ಇರೋದನ್ನ 2 ಕಟ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಸಪೋರ್ಟ್ ಅನ್ನ ಕೊಟ್ರೆ ನಮ್ಮ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಏನಿದೆ ಅದನ್ನ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತೇಳಿ ನಾನು ಆ ತರ ಐಡಿಯಾ ಮಾಡಿ ಟೋಟಲ್ 6 ಫೀಟ್ ಲೆಂತ್ ಇರೋದನ್ನ ನಾನು 3 ಫೀಟ್ ಆಗಿ ನಾನು 2 ಭಾಗ ಮಾಡಿ ಕಟ್ ಮಾಡ್ಕೊಂಡೆ. ಸೊ ಇದನ್ನ ನಾನು ಬೇಸಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಏನು ಬೇಸ್ ಅಲ್ಲಿ ನಾವು ಟಿ ಟೈಪ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಇದನ್ನ ಫಿಕ್ಸ್ ಮಾಡ್ಕೊಳ್ಬೇಕಷ್ಟೇ. ಸೊ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಸ್ ಟಿ ಟೈಪ್ ಇರೋದಕ್ಕೆ 2 ಸೈಡು ನಾನು ಇದೇ ರೀತಿ ಫಿಕ್ಸ್ ಮಾಡ್ಕೊಳ್ತೀನಿ. ಸೊ ತಗೊಂಡ್ ಬರೋಕ್ಕೂ ಮೊದಲೇ ನಾನು ಅವ್ರ ಹತ್ರನೇ ಒಂದ್ಸಲ ಅಲ್ಲೇ ಫಿಕ್ಸ್ ಮಾಡಿ ನೋಡಿದೆ, ಕರೆಕ್ಟ್ ಆಗಿ ಫಿಕ್ಸ್ ಆಯ್ತು. ಸೊ ನೋಡ್ಬೋದು ಈ ತರ 2 ಸ್ಟ್ಯಾಂಡ್ ಅನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟೇ ಲೆಂತ್ ಸಾಕು ಅಂತ ಹೇಳಿದ್ರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಷ್ಟಕ್ಕೆ ನೀವು ಮೇಲ್ಗಡೆ ಒಂದು ಹೋಲ್ಡರ್, ಮೇಲ್ಗಡೆ ಒಂದು ಪೈಪ್ನ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀವು ರೆಡಿ ಮಾಡ್ಕೊಳ್ಬಹುದು. ಬಟ್ ನಿಮ್ಗೆ ಇನ್ನ ಲೆಂತ್ ಬೇಕಂದ್ರೆ ಇದು ಎಕ್ಸ್ಟೆಂಡ್ ಕೂಡ ನಾವು ಮಾಡ್ಕೊಳ್ಬಹುದು. ಸೊ ನಾನು ಫಸ್ಟ್ ಇದು ಫಿಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇನ್ನು 3 ಫೀಟ್ ತಗೊಂಡಿದ್ದೀನಲ್ವಾ, ಇದು ಅಗಲ ಕೂಡ ನಾನು 3 ಫೀಟ್ ಫಿಕ್ಸ್ ಮಾಡಿ ತೋರಿಸ್ತೀನಿ. ಅಂದ್ರೆ ಅಷ್ಟೇ ಲೆಂತ್ ಸಾಕು ನಿಮ್ಗೆ ಅಂತ ಅನ್ಸಿದ್ರೆ, ಸೊ ಅಷ್ಟೇ ಲೆಂತ್ ಸಾಕಂದ್ರೆ ನೀವು ಈ ತರ ಎಲ್ಬೋ ಬರುತ್ತೆ. ಸೊ ಅದನ್ನ ಫಸ್ಟ್ ಒಂದ್ ಸೈಡ್ಗೆ ಫಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಪೈಪ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಅದೇ ತರ ಇನ್ನೊಂದ್ ಸೈಡ್ ಕೂಡ ಎಲ್ಬೋನ ಹಾಕಿ ಈ ಪೈಪಿಗೆ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಸೊ ನೋಡ್ಬೋದು ಇದಿಷ್ಟೇ ಲೆಂತ್, ನಿಮಗೆ 3 ಫೀಟ್ ಲೆಂತ್ ಏನಿದೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ಬಹುದು. ಸೊ ಸ್ಟಾರ್ಟಿಂಗ್ ನಾನು ಬಂದ್ಬಿಟ್ಟು 1 ಇಂಚ್ 2 ಪೈಪ್ನ ಟೀಗೆ ಕನೆಕ್ಟ್ ಮಾಡ್ಕೊಂಡೆ 2 ಸೈಡು. ಅದಾದ್ಮೇಲೆ 3 ಫೀಟ್ 2 ಪೈಪನ್ನ ಟೀ ಕನೆಕ್ಷನ್ ಇದೆ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಎಲ್ಬೋ ಹಾಕಿ ಆ ಪೈಪ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನಾನು 3 ಫೀಟೇ ತಗೊಂಡಿದ್ದೀನಿ ಇವಾಗ. ಸೊ ಸಾಕಂದ್ರೆ ನಾವು ತುಂಬ ಹೈಟ್ ಕೂರ್ಸಲ್ಲ, ನಮ್ಗೆ ಇಷ್ಟೇ ಲೆಂತ್ ಸಾಕು ಅಂದರೆ ನೀವು ಇಷ್ಟೇ ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡ್ಕೊಳ್ಬೋದು. 3 ಫೀಟ್ ಬೇಕು ಅಂತ ಹೇಳಿದ್ರೆ ನೀವು ಇಷ್ಟೇ ಪೈಪನ್ನ ಯೂಸ್ ಮಾಡಿ ನಾವು 3 ಫೀಟ್ ಮಾಡಿಕೊಂಡು, ಸೊ ಇದನ್ನ ನೀವು ದೇವ್ರು ಕೂರಿಸ್ತಿರಲ್ಲ ಆ ಒಂದು ಟೇಬಲ್ ಏನಿದೆ, ನೀವು ಸೆಂಟರ್ ಟೇಬಲ್ ಏನಾದ್ರು ಇಟ್ಕೊಳ್ತೀರ ಅದ್ರ ಮೇಲೆ ಕೂಡ ಈ ರೀತಿ ಫಿಕ್ಸ್ ಮಾಡಿ ನಾವು ಮಾಡ್ಕೊಳ್ಬೋದು. ಇದಿಷ್ಟು 3 ಫೀಟಿಗೆ ಬೇಕಾಗಿರೋದು. ಬಟ್ ನನಗೆ 3 ಫೀಟ್ ಬೇಕಾಗಿರ್ಲಿಲ್ಲ, ನನಗೆ 6 ಫೀಟ್ ಬೇಕಿತ್ತು. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ 3 ಇಂಚನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ನಾವೇನಿಲ್ಲಿ ಎಲ್ಬೋ ಹಾಕಿದೀವಲ್ಲ, ಸೊ ಅದನ್ನ ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡ್ಕೊಂಡು ಎಲ್ಬೋನ ಟೀನೇ ಯೂಸ್ ಮಾಡ್ತೀನಿ ನಾನು. ಸೊ ಟೀ ಯೂಸ್ ಮಾಡುವಾಗ ಈ ಒಂದು ಕನೆಕ್ಷನ್ ಕೊಡುವಂತ ಪೈಪ್ ಏನಿದೆ ಇದೇನಿದೆ ಅದು ಬಂದ್ಬಿಟ್ಟು ಒಳಗಡೆ ಬರ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಬೇಸ್ ಆಗಿರೋದ್ರಿಂದ ಸೊ ನೀವು ಮಧ್ಯದಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಈ ರೀತಿ ಟೀನ ಆಡ್ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ನಾನು ಈಗ ಟೀ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ನಾನು ಟೀ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಲೆಫ್ಟ್ ಸೈಡ್ ಒಳಗಡೆ ಇದ್ರೆ ಒಂದು ರೈಟ್ ಸೈಡ್. ಸೊ ಈ ಒಂದು ಟೀ ಪೋರ್ಷನ್ ಏನಿದೆ ಅಲ್ವಾ, ಇದಕ್ಕೆ ನಾನು ಎಷ್ಟು ನಮ್ಗೆ ಅಗಲ ಬೇಕು, ನನಗೆ ಬೇಕಾಗಿರೋದು ಬಂದು 5 ಫೀಟ್. ಸೊ 5 ಫೀಟ್ ಪೈಪ್ ಅನ್ನ ನಾನು ಇಲ್ಲಿ ಹಾಕೊಳ್ತೀನಿ. ಸೊ ನೀವು ಬೇಕಿದ್ರೆ 3 ಫೀಟ್ ಬೇಕಾದ್ರೂ ಹಾಕೊಳ್ಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಲೆಂತ್ ಉದ್ದ ಅಗಲನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಸೊ ನಾನು ಬಂದ್ಬಿಟ್ಟು 5 ಫೀಟ್ ನ ತಗೊಂಡ್ ಬಂದಿದ್ದೀನಿ. ಸೊ ಹಾಗಾಗಿ 5 ಫೀಟ್ ನ ನಾನಿಲ್ಲಿ ಹಾಕೊಳ್ತೀನಿ. ಏನ್ ಈ ಟೀ ಇದೆಲ್ಲ, ಸೊ ಈ ಪೈಪ್ ಒಳಗಡೆ ಇದನ್ನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಈ ಕಡೆಗೂ ಸಹಿತ 5 ಫೀಟ್ ನ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ಇವಾಗ ಈ ತರ 5 ಫೀಟ್ ಅಗಲ ಆಗಿದೆ, 3 ಫೀಟ್ ಉದ್ದ ಇದೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಈಗ ಉದ್ದ ಬಂದ್ಬಿಟ್ಟು 3 ಫೀಟ್ ಇದೆ, ಅಗಲ ಬಂದು 5 ಫೀಟ್ ಆಗಿದೆ. ಸೊ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೂ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೀ ಕನೆಕ್ಟರ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ.
ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಟೀ ಹೋಲ್ ಏನಿದೆ ಅದಕ್ಕೆ ಇನ್ನ 3 ಫೀಟ್ ಪೈಪ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀನಿ. ಸೊ 3 ಫೀಟ್ ಪೈಪ್ ನ ಫಿಕ್ಸ್ ಮಾಡ್ಕೊಂಡು ಆ ಕಡೆಗೂ ಕೂಡ 3 ಫೀಟ್ ಪೈಪ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬೋದು ಎರಡೂ ಸೈಡ್ ಇವಾಗ 3 ಫೀಟ್ ಪೈಪ್ ಅನ್ನ ಫಿಕ್ಸ್ ಮಾಡಿದೀನಿ. ಸೊ ಇದಾದ್ಮೇಲೆ ನಾವು ಫಸ್ಟ್ 3 ಫೀಟ್ಗೆ ಯಾವ ರೀತಿ ಎಂಡ್ ಮಾಡ್ಕೊಂಡ್ವಲ್ಲ ಈ ತರ ಎಲ್ಬೋ ಹಾಕಿ ಸೇಮ್ ಅದೇ ತರನೇ ಇಲ್ಲೂ ಕೂಡ ಎಲ್ಬೋ ಹಾಕಿ ಫಿಟ್ ಮಾಡ್ಕೊಳ್ಬೇಕಷ್ಟೇ. ಇವಾಗ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ರೆಡಿ ಆಗಿದೆ. ಮೇಲ್ಗಡೆ ಏನಿದೆ ಅದು ಬಂದ್ಬಿಟ್ಟು 5 ಫೀಟ್ ತಗೊಂಡಿದ್ದೀನಿ. ಸೊ ಇದು ಕೂಡ 5 ಫೀಟ್ ಇದೆ. ಇದು 5 ಫೀಟು ಪ್ಲಸ್ ಇದು 3 ಫೀಟ್, ಇದು 3 ಫೀಟ್, ಕೆಳಗಡೆ ಇರೋದು 1 ಫೀಟ್ನ ನಾನು ಹಾಕೊಂಡಿರುವಂಥದ್ದು. ಸೊ ಇಲ್ಲಿ ಕೂಡ ಟಿ ಕನೆಕ್ಟರ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ಟಿ ಕನೆಕ್ಟರ್. ಲಾಸ್ಟ್ ಅಲ್ಲಿ ಮಾತ್ರ ಎಲ್ಬೋ ಹಾಕೊಂಡಿದ್ದೀನಿ. ಸೊ ನಿಮಗೆ ಕರೆಕ್ಟಾಗಿ ಐಡಿಯಾ ಬಂದಿರುತ್ತೆ ಇವಾಗ ಅಂತ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಅನ್ನ ಹಾಕಿ ತೋರಿಸ್ತೀನಿ. ಅಂದ್ರೆ ಹತ್ರ ಇರುವಂತ ಒಂದು ಸ್ಕ್ರೀನ್ ಅನ್ನ ಇದಕ್ಕೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೋಡ್ಬೋದು ನಮ್ಮ ಮನೇಲೆ ಇರುವಂತ ಒಂದು ಸ್ಕ್ರೀನ್ ಅನ್ನ ನಾನು ಹಾಕಿದ್ದೀನಿ. ಸ್ಕ್ರೀನ್ಗಳು ಯೂಶಲಿ 7 ಫೀಟ್ ಕೂಡ ಬರುತ್ತೆ ಡೋರ್ದು. ಸೊ ಅದನ್ನೇ ಹಾಕಿದ್ದೀನಿ ಇಲ್ಲಿ ಹೆಂಗ್ ಕಾಣ್ತಾ ಇದೆ ಅಂತೇಳಿ. ಈ ರೀತಿಯಾಗಿ ನಾವು ಬ್ಯಾಕ್ ಡ್ರಾಪ್ ನ ಯೂಸ್ ಮಾಡ್ಕೊಳ್ಬಹುದು. ಸೊ ಬೇರೆ ಕ್ಲಾತ್ ನ ಯೂಸ್ ಮಾಡಿ ಕೂಡ ನಾವು ಈ ಬ್ಯಾಕ್ ಡ್ರಾಪ್ ನ ಯೂಸ್ ಮಾಡ್ಕೊಳ್ಬಹುದು. ಹರ್ಷ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಥವಾ ಬರ್ಡೇ ಫಂಕ್ಷನ್ ಗಳಿದ್ರೆ ಆ ತರದಕ್ಕೆಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಇಷ್ಟದ ಪ್ರಕಾರ ಹೈಟು ವಿಡ್ತು ಎಲ್ಲ ನೀವು ಚೂಸ್ ಮಾಡಿ ನೀವು ಮಾಡ್ಕೊಳ್ಬಹುದು. ಸೊ ನಾನು ಕೂರ್ಸೋವಂತ ಜಾಗಕ್ಕೆ ನನಗೆ ಇಷ್ಟು ಹೈಟ್ ಬೇಕಿತ್ತು, ಇಷ್ಟು ಹೈಟ್ ಮತ್ತೆ ಇಷ್ಟು ವಿಡ್ತ್ ಬೇಕಿತ್ತು ಅಂತೇಳಿ ನಾನು 6 ಫೀಟ್ ಮತ್ತೆ 5 ಫೀಟ್ ಮಾಡಿಸ್ಕೊಂಡಿದೀನಿ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಅಳತೆಗೆ ತಕ್ಕಾಗೆ ನೀವು ಕೂಡ ಮಾಡಿಸ್ಕೊಳ್ಬಹುದು. ಇನ್ನ ಕೂಡ ಕಮ್ಮಿ ಬೆಲೆಗೆ ಸಿಗುತ್ತೆ, ಅಫೋರ್ಡೆಬಲ್. ಸೊ ಇದಕ್ಕಿಂತ ಕಮ್ಮಿ ಪ್ರೈಸ್ ಇಂದು PVC ಪೈಪ್ ಕೂಡ ಸಿಗುತ್ತೆ. ಬಟ್ ಆದಷ್ಟು ಒಳ್ಳೆ ಕ್ವಾಲಿಟಿದೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ. ಅದ್ರ ಜೊತೆಗೆ ನಾನು ಒಂದು ಸ್ಟ್ರಿಂಗ್ ಲೈಟ್ ಕೂಡ ಅಮೆಝಾನ್ ಇಂದ ತರಿಸಿದ್ದೆ. ಸೊ ಇದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕಿ ನೋಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ನಾನು ಇದನ್ನ ಹಾಕಿರ್ಲಿಲ್ಲ. ಸೊ ಇವಾಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಹಾಕಿ ತೋರಿಸ್ತೀನಿ ಆಯ್ತಾ. ಫೈನಲಿ ನನ್ನ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ರೆಡಿ ಆಗಿದೆ. ಜೊತೆಗೆ ನಾನು ಲೈಟ್ ಕೂಡ ಹಾಕಿ ಚೆಕ್ ಮಾಡಿದೀನಿ. ಸೊ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ತರ ನಾವು ಆನ್ಲೈನ್ ಅಲ್ಲಿ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ನ ಪರ್ಚೇಸ್ ಮಾಡ್ತೀವಿ ಅಂತ ಹೋದ್ರೆ ಆಲ್ಮೋಸ್ಟ್ ಒಂದು ಚೆನ್ನಾಗಿರೋ ಕ್ವಾಲಿಟಿ ಬೇಕಂದ್ರೆ 2K ಆ ತರ ಎಲ್ಲ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಇದೊಂದು ಒಳ್ಳೆ ಐಡಿಯಾ ಅಂತ ನನಗೆ ಅನಿಸ್ತು. ಸೊ ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿರುವಂಥದ್ದು. ಇದ್ರದ್ದು ಕಾಸ್ಟ್ ಎಷ್ಟಾಯ್ತು ಮತ್ತೆ ಪೂರ್ತಿ ಡೀಟೇಲ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ಲೈಟ್ ಕೂಡ ನಿಮ್ಗೆ ಏನಾದ್ರು ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಕೊಡ್ತೀನಿ. ಸೊ ಈಸಿ ಆಗಿದೆ. ಇದೇನು ನಾವು ಟೇಪ್ ಹಾಕಿ ಫಿಕ್ಸ್ ಮಾಡ್ಬೇಕು ಆ ತರದೆಲ್ಲ ಏನಿಲ್ಲ. ಜಸ್ಟ್ ಹುಕ್ ತರ ಕೊಟ್ಟಿದ್ದಾರೆ, ಹುಕ್ ನ ಹಾಕೊಂಡು ಹೋಗ್ಬೇಕು. ಸೊ ಟೋಟಲ್ 10 ಲೈನ್ ಇದೆ. ಸೊ ಮತ್ತೆ ಮೋಡ್ಸ್ ಕೂಡ ಇದೆ ಇದರಲ್ಲಿ. ಸೊ ತುಂಬಾನೇ ಮೋಡ್ಸ್ ಅಂದ್ರೆ 8 ಮೋಡ್ಸ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಅದನ್ನ ರಿಮೋಟ್ ಮುಖಾಂತರ ನಾವು ಚೇಂಜ್ ಮಾಡ್ಕೋಬಹುದು. ಆಫ್ ಮತ್ತೆ ಆನ್ ಕೂಡ ಇದರಲ್ಲೇ ಮಾಡಬಹುದು. ಸೊ ಮೋಡ್ಸ್ ಇದೆ ಇದರಲ್ಲೂ ಕೂಡ. ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ಪೂರ್ತಿ ಡೀಟೇಲ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಯೂಸ್ಫುಲ್ ಆಗಿದೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯ್ತಾ. ಡ್ರಾಪ್ ಸ್ಟ್ಯಾಂಡ್ ಅನ್ನ ಯೂಸ್ ಮಾಡಿ ಕೆಲವೊಂದಷ್ಟು ಬ್ಯಾಕ್ ಡ್ರಾಪ್ ಐಡಿಯಾಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.